ಇಷ್ಟು ಸಿನ್ಸಿಯರ್ ಇರಲಿಲ್ಲ ಅಂದ್ರೆ ಇಷ್ಟೆಲ್ಲ ರಿಸಲ್ಟ್ ಬರ್ತಿರ್ಲಿಲ್ಲ. ಇದು ಎಷ್ಟು ಜನದ್ದು? 4 kg ಜನ ಅವ್ರೆ. ಬರೀ 4 ಜನದ್ದು ಇಷ್ಟು ರಿಸಲ್ಟ್ ಇದೆ. ಇನ್ನೂ 16 ಜನ ಇದ್ದಾರೆ. ಯಾಕೆ ಅಂತಂದ್ರೆ ಇಷ್ಟು ಜನದ್ದು ಮಾತಾಡ್ ಸಾಕಾಯ್ತು. ಇನ್ನು ಮೇಡಮ್ ನನ್ ವಿಡಿಯೋ ಆಗಿಲ್ಲ ಅಂತಾರೆ. ನಾನ್ ಇಷ್ಟ ತನಕ ನಾನ್ ನಿಂತೀನಿ, ನಾನ್ ಸುಸ್ತಾಗಿ ಹೋಗ್ತೀನಿ, ಬರ್ತಾರೆ ಹೋಗ್ತಾರೆ. ಹಾಯ್ ಹಲೋ ನಮಸ್ಕಾರ, ನಾನಿವ ಪ್ರೀತಿಯ ಮೇನಕ ಮುಕುಂದ್. ಮೂಮೆಂಟ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ? ಆಲ್ರೆಡಿ ವಿಡಿಯೋಗಳನ್ನ ತೋರಿಸ್ತಾ ಇದೀವಿ, ನೋಡ್ತಾ ಇದ್ರೆ ದಿನಕ್ಕೊಂದ್ ಗೆಟಪ್ ನ ಮಾಡ್ತಾ ಇದೀವಿ, ತೋರಿಸ್ತಾ ಇದ್ವಿ. ಮೊದ್ಲೇ ನಾವು ಡಿಸೈನರ್ಗಳು ಬಿಡ್ತೀವ, ಒಂದೊಂದ್ ತರ ಡಿಸೈನ್ಗಳನ್ನ ಮಾಡ್ತಾ ಇರ್ತೀವಿ, ತೋರಿಸ್ತಾ ಇರ್ತೀವಿ. ಎಲ್ರು ಇವಾಗ ಮಾಡಿದ್ ನೋಡಿದ್ದಾಯ್ತಲ್ವಾ? ಈಗ ನೆಕ್ಸ್ಟ್ ಯಾರು ಬರ್ತಾರೆ ಅಂತ ಕಾಯ್ತಾ ಇದೀರಲ್ವಾ? ಓಕೆ, ಕರ್ದ್ಬಿಡೋಣ, ಆಮೇಲೆ ಮಾತಾಡೋಣ. ಹಾಯ್ ರಂಜು. ನಮಸ್ತೆ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಓಕೆ, ಇವ್ರು ಎಲ್ಲಿಂದ ಬರ್ತಾರೆ ಅಂತ ಮೊದ್ಲೇ ಇವ್ರದ್ದು ಒಂದು ವಿಡಿಯೋ ಹಾಕಿದೀವಿ, ಅದನ್ನ ನೋಡಿದೀರಾ? ಆದ್ರೂ ಒಂದ್ಸಲ ಹೇಳ್ತೀವಿ, ಎಲ್ಲಿಂದ ಬರ್ತಿದ್ಯಾ ಅಂತ? ನಾಗಮಂಗಲದಿಂದ ಬರ್ತಿದ್ಯಾ? ಎಷ್ಟು ಅವರ್ ಬರ್ಬೇಕು ಜರ್ನಿ? 2.5 ಗಂಟೆ ಬರ್ತಾರೆ. 2.5 ಗಂಟೆಯಲ್ಲಿ ಇಲ್ಲಿ ಬೆಳಗ್ಗೆ 10 ಗಂಟೆಗೆ ಇಲ್ಲಿರ್ಬೇಕು. ಮನೇಲಿ ಎಷ್ಟು ಗಂಟೆ ಬಿಡ್ತೀಯಾ? ನೋಡಿ, ಬೆಳಗ್ಗೆ ಎದ್ದು ಇನ್ನು ಮಕ್ಳು ಚಿಕ್ಕವಿದ್ದಾರೆ, 2 ಹೆಣ್ಮಕ್ಳು 1 ಗಂಡು ಮಗು ಅಲ್ಲ, ಇಬ್ರು ಮಕ್ಳು ಇದ್ರು. ಅವ್ರನ್ನ ನೋಡ್ಕೊಂಡು ಬೆಳಗ್ಗೆ 7:15 ಬಿಟ್ರೆ ಇಲ್ಲಿ 10 ಗಂಟೆಗೆ ಬರ್ತಾರೆ. ಎಲ್ಲರಿಗಿಂತ ಫಸ್ಟ್ ಬಂದು ಕಾಯ್ಕೊಂಡು ಕೂತು ಆಮೇಲೆ ಕ್ಲಾಸಿಗೆ ಅಷ್ಟೇನೆ ಸಿನ್ಸಿಯರ್ ಆಗಿ ನಾವ್ ಹೇಳಿದ ಕೆಲ್ಸನ, ಕಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಎಲ್ಲವೂ ಮುಗಿಸ್ಕೊಂಡು ಆಮೇಲೆ ಮತ್ತೆ 3:30 ಆಗಿರ್ಬೋದು, 4 ಗಂಟೆ ಮನೆಗೆ ಹೋಗಿ ನೈಟ್ ಮನೆಗೆ ಹೋಗೋತ್ತಿಗೆ ಟೈಮಿಂಗ್ಸ್ ನಾ ಇಲ್ಲಿ ಹೆಂಗ್ ಬಿಡ್ತೀನೋ ಅದ್ರ ಮೇಲೆ ಡಿಪೆಂಡ್. ಇಲ್ಲಿ ಕ್ಲಾಸ್ ಮಾಡೋದು ನಮಗೆ ಅಷ್ಟು ಶುರು ಮಾಡೋದು ಅಷ್ಟೇ ಗೊತ್ತು, ಕ್ಲೋಸ್ ಮಾಡೋದು ಗೊತ್ತಿರಲ್ಲ. ಸೊ ಒಂದೊಂದಿನ ಲೇಟ್ ಆಗತ್ತೆ, ಒಂದೊಂದಿನ ಬೇಗ ಆಗತ್ತೆ. ಹಾಗಾಗಿ ಒಂದೊಂದಿನ ಸಂಜೆ 6 ಎಲ್ಲ ಆಗತ್ತೆ. 8 ಗಂಟೆ ಆಗಿದೆ. ಅದೇ ಲೇಟಾಗಿ ನಾವು ಹೇಳ್ತಾ ಇರ್ತೀವಿ, 4 ಗಂಟೆ ಆಗ್ಬಿಟ್ಟಿದ್ದೀನ ಎಲ್ಲ. ಓಕೆ, ಅಷ್ಟೇ. ಕೆಲವೊಂದ್ಸಲ ಬಸ್ ಸಿಕ್ಕಿರುತ್ತೆ, ಹೋಗ್ಬಿಟ್ಟು ದೂರ ಆದ್ರೂ ಪರವಾಗಿಲ್ಲ ಮೇಡಮ್, ನಾನ್ ಬರ್ಬೇಕು, ನಾನು ಡಿಸೈನರ್ಗಳಾಗ್ಬೇಕು, ಅದ್ರ ಜೊತೆಗೆ ಒಂದು ಬೋಟಿಕ್ ಓಪನ್ ಮಾಡ್ಬೇಕು ಅಂತ ಕನ್ಸು ಹೊತ್ಕೊಂಡ್ ಬಂದಿರೋದನ್ನ ನಾವು ನೆರವೇರಿಸ್ಬೇಕು ತಾನೆ. ಆ ನೆರವೇರಿಸ್ತೀವಿ. ಅದಕ್ಕೆ ನಾವು ಸಿನ್ಸಿಯರ್ ಆಗಿ ಕಲಿತಾ ಇದ್ದಾರೆ ಕೂಡ, ನೀವು ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ಇವ್ರದೇ ಆದ ಒಂದು ಚಾನೆಲ್ ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ವಿ. ಚಾನೆಲ್ ನೇಮು ಸಾನ್ವಿ ಅಪ್ಪು ಡಿಸೈನರ್ ಅಂತ ಚಾನೆಲ್ ನೇಮ್ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಇದೆ, ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಇದೆ. ಎಲ್ಲವಕ್ಕೂ ಇವ್ರನ್ನ ಸಪೋರ್ಟ್ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಇವ್ರು ಏನೆಲ್ಲಾ ಹೊಲಿತಾ ಇದಾರೆ ಅದೆಲ್ಲವೂ ತೋರಿಸ್ತಾರೆ. ಇಡೀ ಕ್ಲಾಸ್ಗೆಲ್ಲ ನಾವು ಹೊಲಿಸ್ತಾ ಇರ್ತೀವಲ್ಲ, ಪ್ರತಿಯೊಬ್ರು ಹೊಲಿತಾ ಇರ್ತಾರೆ. ಅವ್ರು ನಮ್ ಚಾನಲ್ ಅಲ್ಲೂ ಇರುತ್ತೆ, ಮತ್ತೆ ಇವ್ರದ್ದು ಚಾನಲ್ ಅಲ್ಲೂ ಇರುತ್ತೆ. ನೋಡ್ತಾ ಇತ್ತು. ವೆರಿ ಗುಡ್ ರಂಜು, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಯಾ. ನಿನ್ ಬೋಟಿಕ್ ಓಪನ್ ಮಾಡ್ಲಿಕ್ಕೆ ನಮ್ದು ಆಶೀರ್ವಾದ ಇದೆ ಅಂತ ದೊಡ್ಡವರು ಆಶೀರ್ವಾದ ಮಾಡಿ, ಚಿಕ್ಕವರೆಲ್ಲ ಮಾಡಿ ಅಕ್ಕ ಅಂತೇಳಿ ಸಪೋರ್ಟ್ ಮಾಡಿ. ಓಕೆನಾ? ಸರಿ, ಇವಾಗ ಮಾಡಿರೋ ತೋರ್ಸೋಣ ಅಲ್ವಾ? ಬನ್ನಿ ತೋರ್ಸೋಣ. ಓಕೆ, ಪೈಪಿಂಗ್ ವೆರಿ ಗುಡ್. ಕಾಣಿಸ್ತಾ ಇದ್ಯಾ? ಓಕೆ, ಎಲ್ಲವೂ ಲಾಸ್ಟ್ ಅಲ್ಲಿ ಬರುತ್ತೆ. ಓಕೆ, ನೆಕ್ ಡಿಸೈನ್ಗಳು. ಯಾಕೆ ನಾನ್ ಚೆಕ್ ಮಾಡ್ತಿದ್ದೀನಿ, ಮಾರ್ಕ್ಸ್ ಕೊಡ್ಬೇಕು ನಿಮ್ಗೆ. ನೀವು ನೋಡಿ, ನೀವು ಮಾರ್ಕ್ಸ್ ಹಾಕಿ. ಕ್ಲೋಸ್ ನೆಕ್. ಓಕೆ, ಇದೆಲ್ಲ ಸೈಜ್ ವೈಸ್ ಅಲ್ಲಿ ಹೊಲಿಸಿದೀವಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಏನ್ ಬರುತ್ತೆ ಅದೆಲ್ಲ ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಈ ಇದರಲ್ಲಿ ಪೋಟ್ಲಿ ಡಿಸೈನ್ ಕೊಟ್ಟು ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ ಅಲ್ಲ. ನೀವ್ ನೋಡ್ತಾ ಇರ್ಬೋದು ಮೇಡಮ್, ಎಲ್ಲರದು ಸೇಮ್ ಫ್ಯಾಬ್ರಿಕ್ ಅಲ್ಲೇ ನೋಡ್ತಾ ಇದೀವಲ್ಲ ಮ್ಯಾಮ್ ಅಂತ. ಎಲ್ಲರದು ಇಲ್ಲೇ ತಗೊಂತಾರೆ, ಸೇಮ್ ಫ್ಯಾಬ್ರಿಕ್ ಅಲ್ಲೇ ಸ್ಟಿಚಿಂಗ್ ಎಲ್ಲ ಮಾಡಿ. ಅದನ್ನೆಲ್ಲ ಏನ್ ಮಾಡ್ಬೇಕು ಅಂತೀವಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ, ಫಸ್ಟೇ ಹೇಳ್ಬಾರ್ದಲ್ವಾ? ಹೌದು. ಓಕೆ, ನೋಡಿ ಬ್ಯಾಕ್ ಡಿಸೈನ್, ಅದೇ ತರ ಸ್ಲೀವ್ ಡಿಸೈನ್ ಕೂಡ. ಹೆಂಗೆ? ಸೂಪರಾ? ಸೂಪರ್ ಇದೆ. ಸೂಪರ್ ಅಂತ ಹೇಳಿ ಕಮೆಂಟ್ಸ್ ಮಾಡ್ಬೇಕು. ಬರೀ ನೋಡ್ತಾ ಇರೋದಲ್ಲ, ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಕೊಡ್ಬೇಕು ಅಂತ ಕಲರ್ ಸಮೇತ ನೀವು ಸೂಪರ್ ಅಂತ ಕಮೆಂಟ್ಸ್ ಮಾಡ್ಬೇಕು. ನೋಡೋಣ ಯಾರ್ಯಾರು ಯಾವ್ಯಾವ ಕಲರ್ ನೆನ್ಪಿಟ್ಕೊಂಡಿದೀರಾ ಅಂತ. ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಅವ್ರಿಗೆ ನೀವು ಚೆನ್ನಾಗಿ ಮಾಡ್ತಾ ಇದೀರ ಅಂತ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಾ ಇದ್ರೆ ಏನಾಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ, ಇನ್ನೂ ಕಲಿಬೇಕು ಅನ್ಸುತ್ತೆ ಅಲ್ವಾ? ಹಾಗಾಗಿ ನೋಡಿ, ಥ್ರೆಡ್ ಪೈಪಿಂಗ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗದೆ ಹೇಗ್ ಬ್ಲೌಸ್ ಹೊಲಿಬೇಕು ಅನ್ನೋದು ಹೆಂಗ್ ಕೊಡ್ತಾ ಇರ್ತೀವಿ ಹಾಗೆ. ಓಕೆ, ಬೋಟ್ ನೆಕ್, ಕೋಡಾಟ್ ಬ್ಲೌಸು, ಪಟ್ಟಿ ಪೀಸ್. ನೋಡಿ ಬ್ಯಾಕ್ ಡಿಸೈನ್, ಇದು ಮಾತ್ರ ಸೇಮ್ ಎಲ್ರಿಗೂ ಚೆನ್ನಾಗಿ ಬಂದಿದೆ. ಆಮೇಲೆ ಮೇಡಮ್ ಇದೇ ಎಲ್ರಿಗೂ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋಬೇಡಿ, ಎಲ್ಲರದು ಒಂದೇ ಫ್ಯಾಬ್ರಿಕ್ ಆಗಿರುತ್ತೆ. ಯಾಕೆ ಒಂದೇ ಫ್ಯಾಬ್ರಿಕ್ ಅಲ್ಲಿ ಹೊಲಿಸ್ತಾ ಇದೀವಿ ಅಂತ ಆಮೇಲೆ ಹೇಳ್ತೀವಿ. ಸೇಮ್ ಫ್ಯಾಬ್ರಿಕ್ ಅಲ್ಲೇನೆ ಇದೇ ಡಿಸೈನ್, ಒಂದೊಂದೇ ಡಿಸೈನ್ ಮಾಡಿಸ್ತಾ ಇರೋದು. ಸೂಪರಾ?
ಅಷ್ಟು ಸಿನ್ಸಿಯರ್ ಇರಲಿಲ್ಲ ಅಂದ್ರೆ ಇಷ್ಟೆಲ್ಲ ರಿಸಲ್ಟ್ ಬರ್ತಿರ್ಲಿಲ್ಲ. ಇದು ಎಷ್ಟು ಜನದ್ದು? 4 ಜನದ್ದು. 16 ಜನ ಅವ್ರೆ. ಬರೀ 4 ಜನದ್ದು ಇಷ್ಟು ರಿಸಲ್ಟ್ ಇದೆ. ಇನ್ನೂ 16 ಜನ ಇದ್ದಾರೆ. ಯಾಕೆ ಅಂತಂದ್ರೆ ಇಷ್ಟು ಜನದ್ದು ಮಾತಾಡ್ ಸಾಕಾಯ್ತು. ಇನ್ನು ಮೇಡಮ್ ನನ್ ವಿಡಿಯೋ ಆಗಿಲ್ಲ ಅಂತಾರೆ. ನಾನ್ ಇಷ್ಟ ತನಕ ನಾನ್ ನಿಂತೀನಿ, ನಾನ್ ಸುಸ್ತಾಗಿ ಹೋಗ್ತೀನಿ, ಬರ್ತವ್ರೆ ಹೋಗ್ತವ್ರೆ. ಸೊ ಅದಕ್ಕೆ ಆಲ್ರೆಡಿ 3:30-4 ಗಂಟೆ ಆಯ್ತು ಅಂತ ಹೇಳಿ ಇವತ್ತಿಗೆ ಸ್ಟಾರ್ಟ್ ಮಾಡ್ತಿದ್ರಿ. ಇವ್ರದ್ದು ಇಷ್ಟು ಜನದ್ದು. ಇನ್ನು ನೆಕ್ಸ್ಟ್ ಅವ್ರದ್ದು ಇನ್ನೆಷ್ಟು ಬರುತ್ತೆ, ನೆಕ್ಸ್ಟ್ ಬರ್ತಾನೆ ಇರುತ್ತೆ. ನೋಡ್ತಾನೆ ಇರ್ಬೇಕು, ಸೂಪರ್ ಅಂತ ಕಮೆಂಟ್ಸ್ ಮಾಡ್ತಾನೆ ಇರ್ಬೇಕು. ಓಕೆ, ನೋಡಿ ಎಷ್ಟು ಎಲ್ಲರ ಮನಸ್ಸು ಹೆಂಗ್ ಚೇಂಜ್ ಆಗತ್ತೆ ಅಂದ್ರೆ, ಈಗ ಹೇಳ್ಕೊಡ್ತಾ ಇರ್ತೀವಿ ನಾವು. ಪವಿತ್ರ ಮ್ಯಾಮ್ ಅವ್ರ ಸ್ಟೂಡೆಂಟ್ ಆಗಿ ಬಂದು ಅವರು ಬೋಟಿಗೆ ಓಪನ್ ಮಾಡ್ತಾರೆ. ಇಲ್ಲಿ ಬಂದು ಎಲ್ಲರ ಜೊತೆ ನೋಡ್ಬಿಟ್ಟು ನಾನು ಕೂಡ ಟೀಚರ್ ಆಗ್ಬೇಕು ಅಂತ ಎಷ್ಟು ಜನ ಹೇಳ್ಕೊಡ್ತಿದಾರೆ ಅವರು. ಹೌದು, ಅಷ್ಟು ಇಲ್ಲಿ ಬಂತು ಅಂದ್ರೆ ಗಮನ ಎಲ್ಲ ಅದೇ ಬರುತ್ತೆ. ವೀಣಾ ಮ್ಯಾಮ್ ಆಗಿರ್ಬೋದು, ಕುಮಾರಿ ಮ್ಯಾಮ್, ಉಮಾ, ಸಂಧ್ಯಾ ಅವರು. ಅದ್ ಭಾವನೆನೇ ಇಲ್ಲ. ನಾವು ಇಲ್ಲಿ ಬರ್ಬೇಕು, ಹೇಳ್ಕೊಡ್ಬೇಕು ಅಷ್ಟೇ. ಈ ಕ್ಲಾಸ್ ಒಳಗೆ ಬಂದ ತಕ್ಷಣ ಅದೇ ಫೀಲ್. ನಿನ್ಗೆ ಅದ್ ಮಾಡಿ ಇಲ್ಲೇ ಟ್ರೈನಿಂಗ್ ಕೊಟ್ಟು ಕಳಿಸ್ತೀನಿ. ಖಂಡಿತ ವೋಟಿಂಗ್ ಮಾಡೋ ಆಸೆನೆ ಉಂಟಾಗ್ಬಿಟ್ಟೈತೆ. ಟೀಚರ್ ಆಗ್ಲೇಬೇಕು. ಆ ಚೇರ್ ನೋಡ್ಲಾಗೆಲ್ಲ ಅನ್ಸುತ್ತೆ ಮ್ಯಾಮ್. ನಾನು ಒಂದಿನ ಇದೆ ಈಗ ದುಡ್ಡು ಕೊಟ್ಟು ತರ್ಬೋದು ಮ್ಯಾಮ್. ವಿದ್ಯೆ ಕಲ್ತಿ ಆ ಚೇರ್ ತಗೋತೀವಿ, ಅದ ತುಂಬಾ ಆ ಚೇರು ಸುಮ್ನೆ ಬರಲ್ಲ ಮ್ಯಾಮ್. ಆಮೇಲೆ ಇನ್ನೊಂದು ವಿಷಯ ಗೊತ್ತಲ್ಲ, ನಿಮ್ಗಳ ಜೊತೆ ನಾನು ಈ ಜಾಗದಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಆ ಗತ್ತು ನನಗೆ ಹೇಳ್ ಬರಲ್ಲ. ನೀವು ಅಬ್ಸರ್ವ್ ಮಾಡಿದೀರಾ? ಈ ಸ್ಟೇಜು, ಆ ಚೇರು, ಟಿವಿ ಹತ್ರ ಅಲ್ಲಿ ನಿಂತ್ಕೊಂತು ಅಂದ್ರೆ ನಾನು ಅಷ್ಟೇ. ನಿಮ್ಗೆ ಟೀಚರು, ನೀವು ಸ್ಟೂಡೆಂಟ್ ಏನ್ ಹೇಳ್ಬೇಕು ಸಿನ್ಸಿಯರ್ ಆಗಿ ಹೊಟ್ಟೋಗುತ್ತೆ. ನಿಮ್ ಜೊತೆ ಕುತ್ಕೊಳಕ ತಮಾಷೆ ನಗು ಆತರ ಅದ್ ಬಂದ್ಬಿಡತ್ತೆ. ಆ ಚೇರ್ಗೆ ವ್ಯಾಲ್ಯೂ ಇದೆ. ಬರೀ ಚೇರ್ ತಂದು ಕುತ್ಕೊಳ್ಳೋದಲ್ಲ, ಅಲ್ಲಿ ಕುತ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ ಪಟ್ಟಿದೀವಿ. ಆ ಚೇರ್ ಬೇಕು. ಎಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ಕೊಟ್ಟಿದೀವಿ. ಆ ಪವರ್ ಸುಮ್ನೆ ಇರಲ್ಲ. ಅಲ್ಲಿ ಬಂತು ಅಂತಂದ್ರೆ ಇವ್ರು ಚಿಕ್ಕವರು, ಇವ್ರು ದೊಡ್ಡವರು, ಬಡವರು, ಶ್ರೀಮಂತರು ಎಲ್ರು ಒಂದೇ. ಅಭಿನಯ ಮ್ಯಾಮ್ ಎಷ್ಟು ದೊಡ್ಡವರು. ಅಲ್ಲಿ ಬಂದು ಎಷ್ಟು ಸಿನ್ಸಿಯರ್ ಆಗಿ ಇದು ಮಾಡ್ತಾರೆ. ಅವ್ರು ನೋಡಿ ಕಲಿಯೋದು ಎಷ್ಟಿದೆ, ತುಂಬಾ ಇದು. ಹೌದು, ನಾನ್ ಬೇರೆ ಕಡೆ ಕುತ್ಕೊಂಡಾಗ ಅಯ್ಯೋ ನಾನು ಆ ರೀತಿ ಅನ್ನೋ ಫೀಲ್ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಆ ಚೇರ್ ಕುತ್ಕೊಂಡಾಗ ನನ್ಗೆ ಯಾವ್ದು ಗಮನ ಇದು ತಪ್ಪುರಿ ಮಾಡ್ಬೇಕು. ಇದೇ ಟೌನ್ ಅಲ್ಲಿ ಇಂಟಿಗೆ ಹೋಗಿದೆ, ನಿಮ್ಗೆ ಹೆಂಗ್ ಬೈತೀನೋ ಅವ್ರಿಗೂ ಹಾಗೆ ಹೇಳ್ತೀನಿ. ಆಮೇಲೆ ಈಗ ಫೀಲ್ ಆಯ್ತು ಅವ್ರಿಗೆ ಅಂತ ಅನ್ಸುತ್ತೆ. ಆ ಕಡೆ ಜಾಗ ಬಿಟ್ಟು ಬೇರೆ ಕಡೆ ಹೋದಾಗ. ಬಟ್ ಆ ಜಾಗ ಇದೆಯಲ್ಲ ತುಂಬಾ ಪವರ್, ಬರಲ್ಲ ಅದು ಖಂಡಿತವಾಗ್ಲೂ ನನಗೆ ಗೊತ್ತು. ಸ್ಟೇಜ್ ಇದ್ರ ಮೇಲೆ ಓಪನ್ ಆಗಿ ಹೇಳ್ತೀನಿ, ಈ ಕ್ಲಾಸ್ ಮುಗಿದ್ಮೇಲೆ ನಾನು ಟೀಚರ್ ಆಗಿ ನಿನ್ ತಗೊಂಡು 2 ತಿಂಗಳು ಟ್ರೈನಿಂಗ್ ಕೊಟ್ಟು ನಿಮ್ಗೆ ಓಪನ್ ಮಾಡಿಸ್ತೀನಿ. ಯಾಕಂತ ಇದು ಮಾತು ಸುಳ್ಳಲ್ಲ. ಈಗ ನೋಡ್ತಾ ಇತ್ತು ವಿಡಿಯೋ ಮುಂದೆ ಸುಮ್ನೆ ಹೇಳಕ್ ಆಗಲ್ಲ. ಹೌದು ಮ್ಯಾಮ್. ಅಲ್ವಾ? ನಾನು ನಿನ್ ಮೇಲೆ ಎಷ್ಟು ಕನ್ಸಿಟ್ಟಿದೀನಿ ನಿನ್ಗೆ ಗೊತ್ತಿದೆ. ನಾನು ಕೆಲವೊಂದ್ಸಲ ಹೇಳ್ಕೊಳಲ್ಲ, ಅದು ಇರುತ್ತೆ. ರಂಜು ಅಂತ ಬೈತಾ ಇದೀನಿ, ಸುಮ್ನೆ ಬೈಯಲ್ಲ. ಇವಳಿಗೆ ಏನಾದ್ರು ಒಂದ್ ನಾನು ಮಾಡ್ಬೇಕು ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇದಾದ್ಮೇಲೆ ಖಂಡಿತವಾಗ್ಲೂ ನಿನ್ ಟೀಚರ್ ಆಗಿ ತಗೊಂಡು ಟ್ರೈನಿಂಗ್ ಕೊಟ್ಟು ನಿನ್ನೆ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಆ ಚೇರ್ ಮೇಲೆ ಕೂರಿಸಿ ಫಸ್ಟ್ ಅದನ್ನ ಓಪನ್ ಮಾಡಿಸಿ ಜನರಿಗೆ ಸೇರಿಸಿನೇ ಚೇರ್ ನೀವೇ ಕೊಡಿಸ್ತೀವಿ ಮ್ಯಾಮ್. ಖಂಡಿತವಾಗ್ಲೂ ಈ ಪ್ರಾಮಿಸ್ಕೊಂಡ್ರೆ ನಾನೇ ಕೊಡಿಸ್ತೇನೆ. ಅದಕ್ಕಿಂತ ದೊಡ್ಡ ಯಾವ್ದು ಇಲ್ಲ. ಫಸ್ಟ್ ನಾನೇ ಕುತ್ಕೊಂಡು ಕೊಟ್ಟು ಬರ್ತೀನಿ, ಕೂರ್ಸ್ಬಿಟ್ಟು. ಓಕೆನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಕೇವಲ 4 ತಿಂಗಳಾದ್ಮೇಲೆ ಇಲ್ಲಿ 2 ತಿಂಗಳು ಟ್ರೈನಿಂಗ್ ಮಾಡ್ತಾರೆ. ಅದ್ರ ವಿಡಿಯೋನು ಬರ್ತಾನೆ ಇರುತ್ತೆ, ನೋಡ್ತಾ ಇರಿ. ಯಾಕೆ ಸ್ಮೈಲು ಇದು ತಮಾಷೆ ಮಾತ, ಸಂತೋಷದ ಕಣ್ಣೀಡು. ಈ ಹುಡುಗಿಲಿ ತುಂಬಾ ಹಾರ್ಡ್ ವರ್ಕ್ ಇದೆ. ತುಂಬಾ ಅಂದ್ರೆ ಇವಳು ನನ್ನ ಆನ್ಲೈನ್ ಸ್ಟೂಡೆಂಟ್. ಇವಳು ಪ್ರತಿ ಒಂದು ವಿದ್ಯೆ ಇದೆ. ಯಾವುದು ಕುಚ್ಚಾಕೋದಾಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು. ಬಟ್ ಅಷ್ಟೇ ಅಲ್ಲ, ಇವ್ಳು ಒಳ್ಳೆತನನು ಅಷ್ಟೇ ಇದೆ. ಇದು ಬೇಕಾಗಿರೋದು. ನಾನು ಬೆಳೆಯೋದಲ್ಲ, ನಮ್ಮ ಇರೋ ನಾನು ಪರವಾಗಿಲ್ಲ, ಅವಳು ಚೆನ್ನಾಗಿರ್ಬೇಕು, ಅವಳು ಚೆನ್ನಾಗಿ ಎಷ್ಟು ಸಲ ನನ್ಗೆ ಹೇಳ್ತಾ ಇರ್ತಾರೆ. ಆಯ್ತು ಆಯ್ತು ನಾನೇ ಹೇಳ್ತಿರ್ತೀನಿ. ಆ ಒಳ್ಳೆತನ ಇವ್ರನ್ನ ಕಾಪಾಡುತ್ತೆ. ಇದು 100% ಸತ್ಯ. ಮೊನ್ನೆ ನಾನು ಹೇಳಿದ್ದೆ ವಿಡಿಯೋದಲ್ಲಿ, ಫಸ್ಟೇ ವಿಡಿಯೋ, ಆ ವಿಡಿಯೋ ಈ ವಿಡಿಯೋ ಎಲ್ಲವೂ ಸಿಂಕ್ ಮಾಡಿ ನಿಮ್ಗೆ ಒಂದು ಲಾಸ್ಟ್ ವಿಡಿಯೋ ಒಂದು ಸೂಪರ್ ಆಗಿರೋದು ಕೊಡ್ತೀನಿ. ಲವ್ ಯು. ಹಂಗೆಲ್ಲ ಅಳಬಾರ್ದು. ಸಕ್ಸಸ್ ಹಾಗೆ ಆಗ್ತೀಯ ಕನ್ನ. ಟೀಚರ್ಸ್ ತನ ಸುಮ್ಮನೆಲ್ಲ ಎಲ್ರಿಗೂ ಬರಲ್ಲ. ನಾನು ಟೀಚರ್ ಆಗ್ಬೇಕು, ನಾನು ಮಾಡ್ಬೇಕು ಅನ್ನೋದು ನಿನ್ನಲ್ಲಿ ಬಂದಿದೆ. ನಾನು 4,000 ಜನಕ್ಕೆ 4-5 ಇಲ್ಲ 1,000 ಜನ ಮಾಡ್ತೀನಿ ಮ್ಯಾಮ್. ನೀವು ಬೆಂಗಳೂರಿಗೆ ಹೆಂಗ್ ನಂಬರ್ 1 ಆಯ್ತಿರೋ, ಮಂಡ್ಯ ಡಿಸ್ಟ್ರಿಕ್ಟ್ ಮತ್ತೆ ನಾಗಮಂಗಲಕ್ಕೆ ನಾನು ನಂಬರ್ 1 ಆಗಿ ಆಗ್ತೀನಿ ಮ್ಯಾಮ್. ಮಾಡಿ ಕಷ್ಟ ನಾನು ಪಡ್ತೀನಿ. ಮಾಡ್ಬೇಕಂತ ಕಷ್ಟ ಏನಿಲ್ಲ. ನಿನ್ನಲ್ಲಿ ಒಂದು ಇದಿದೆ, ಏನಂದ್ರೆ ಪ್ರೀತಿಸೋ ಗುಣ ಇದೆ ಅಲ್ವಾ? ನೀನ್ ಯಾರೇ ಆಗ್ಲಿ, ನೀನ್ ಆನ್ಲೈನ್ ಸ್ಟೂಡೆಂಟ್ ಆಗಿರ್ಬೋದು, ಇಲ್ಲ ಪ್ರೀತಿಸೋ ಗುಣ ಮತ್ತೆ ಎಲ್ರಿಗೂ ಒಳ್ಳೆ ಬಯಸೋ ಗುಣ ಇದೆಯಲ್ಲ, ಅದು ತಾನಾಗೆ ಹುಡ್ಕೊಂಡು ಬರುತ್ತೆ. ಈಗ ನೋಡಿ, ನಾನು ಯಾವಾಗ ನಗ್ನಗ್ತಾ ಇರೋದ್ರಿಂದ ನನ್ನ ಸ್ಟೂಡೆಂಟ್ಸ್ ಕೂಡ ಹಾಗೆ ಸಿಕ್ಕಿದ್ದಾರೆ. ಅದ್ರ ಜೊತೆಗೆ ನಾನು ಟೀಚರ್ಸ್ ಹೆಂಗ್ ಸಿಕ್ಕಿದ್ದಾರೆ ನನ್ಗೆ,
ನಾನು ಎಷ್ಟು ತಾಳ್ಮೆಯಿಂದ ಇವ್ರಿಗೆ ಹೇಳ್ಕೊಡ್ಬೇಕು, ಅಷ್ಟು ಇವ್ರಿಗೆಲ್ಲ ಬೆಳೆಸ್ಬೇಕು ಅಂತ ನನಗ್ ಗುಣ ಇರೋದ್ರಿಂದ ಎಲ್ಲಾ ಟೀಚರ್ಸ್ ಒಬ್ರಾರ ನಿಮ್ ಮೈನಸ್ ಇದೆಯಾ? ಎಲ್ಲರಿಗೂ ಅಷ್ಟೇ ಸಿನ್ಸಿಯಾರಿಟಿ ಇದೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಈ ಟೈಮಲ್ಲಿ. ಅದೇ ತರ ನಾನು ಸ್ಟೂಡೆಂಟ್ ಕೊಡೋಕೆ ಎಲ್ಲೋ ಒಬ್ರು ಇಬ್ರು ಬರ್ತಾರೆ, ಅವ್ರ ಜಾಸ್ತಿ ದಿನ ಇರೋದು. ಅದ್ ಯಾಕೆ ಅಂದ್ರೆ ಸಿನ್ಸಿಯಾರಿಟಿ ಅದು ಒಳಗಿರೋರಿಗೆ ಗೊತ್ತಿರುತ್ತೆ. ನಾನ್ ಬೈದ ತಕ್ಷಣ ನಿಮ್ಗೆ ಎಷ್ಟು ಸಲ ಬೇಕಿದ್ದೀನಿ ನಾನು ಅದನ್ನ ತಿದ್ಕೊಂತ ಈ ಸ್ಥಾನಕ್ಕೆ ಬಂದಿದ್ದೀರಾ. ಬರ್ಬೇಕು ಮ್ಯಾಮ್. ಬರ್ತೀರಾ, 100% ಬರ್ತೀರಾ. ಇದು ಹೇಳಿದ್ದು ನಾನು ಸುಮ್ನೆ ನಾನು ಯಾರಿಗೂ ಮಾತ್ಕೊಡಲ್ಲ, ಕೊಟ್ಮೇಲೆ ಮಾಡ್ತೀರ್ತೀನಿ. ನಿಮ್ಗೆ ಗೊತ್ತಿದೆ ಅದು. ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ದಿನಕ್ಕೆ ನಾನು ಹೇಗೆ ಬದಲಾವಣೆ ಆಗ್ತೀನೋ ನೀವು ಎಲ್ಲರನ್ನೂ ಹಾಗೆ ಮಾಡ್ತೀನಿ. ಖಂಡಿತವಾಗ್ಲೂ ಇದು ಸತ್ಯ. ನೀನ್ ನೋಡ್ತಾ ಇದ್ರೆ ಪ್ರಾಮಿಸ್ ಮಾಡೋದು ನೋಡಿರಲ್ವಾ, ಇನ್ನು ಕೇವಲ 4 ತಿಂಗಳು ನೋಡಿ ಮುಗಿತಾ ರಂಜು ಬರೆಯ ಟೀಚರ್ ಆಗಿ ಅವಾಗ ಇಲ್ಲೇ ಅನೌನ್ಸ್ ಮಾಡ್ತೀನಿ. ಜಾಗ ಚೇಂಜ್ ಇರ್ಬೋದು, ಮಾಡ್ತಾ ಇರ್ತೀನಿ. ನಾವೇ ನನಗೆ ಒಂದ್ರಲ್ಲಿ ಮಾಡಲ್ಲ. ಆಗ ಅಗತ್ಯ ಬೇರೆ ಯೂನಿಫಾರ್ಮ್ ಕೊಟ್ಟು ಆ ಕೋಟ್ ಹಾಕೊಂಡು ಟೀಚರ್ ಆಗಿ ತಗೊಂಡಿದೀನಿ ಅಂತಿರಲ್ಲ, ಇವತ್ತು ಆ ಖುಷಿ ಕಣ್ಣೀರ್ ಬಂದಿದೆ. ಮಾಡ್ತೀವಿ ನಾ ಖುಷಿ ಕಣ್ಣೀರ್ ಮಾಡಿ ಬಂದಿರುತ್ತೆ. ಅವತ್ತು ನಾನು ಆಗಿದ್ದೀನಿ ಅಂತ ಹೆಮ್ಮೆ ಕಣ್ಣೀರ್ ಬರುತ್ತೆ. ಮ್ಯಾಮ್, ನನ್ನ ಆನ್ಲೈನ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರೆ, ಯಾಕೆ ನಿನ್ ವಿಡಿಯೋ ಬರ್ತಾಯಿಲ್ಲ, ಯಾಕೆ ಹಾಕಿಲ್ಲ, ನಾವು ಶೇರ್ ಮಾಡ್ಬೇಕು, ಸ್ಟೇಟಸ್ ಹಾಕ್ಬೇಕು ಅಂತ ಫೋನ್ ಮಾಡ್ತಾನೆ ಇರ್ತಾರೆ ಮ್ಯಾಮ್. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂದ್ರೆ, ನೀನ್ ಮಾಡು, ಒಂದ್ ಲೈಕ್ ಅಲ್ವಾ, ಸಬ್ಸ್ಕ್ರೈಬ್ ಅಲ್ವಾ, ಎಲ್ಲಾ ಫೋನ್ ನಾವು ಮಾಡ್ತೀವಿ. ಎಷ್ಟು ಫೋನ್ ಮಾಡ್ತಾರೆ ಗೊತ್ತಾ ಮ್ಯಾಮ್, ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ ಆನ್ಲೈನ್ ಫ್ರೆಂಡ್ಸ್. ಯಾಕೆ ಮಾಡ್ತಿಲ್ಲ ಅಂತ, ಯಾಕೆ ಬಿಟ್ಟಿಲ್ಲ ಅಂತ ನಮಗ್ ಗೊತ್ತು. ಯಾವಾಗ ಬಿಡ್ಬೇಕು ಅದು ಗೊತ್ತು. ಸುಮ್ನೆ ಯಾವ್ದು ಪೆಂಡಿಂಗ್ ಇಡಲ್ಲ ಅಲ್ವಾ. ಇಟ್ಟಿದೀವಿ ಅಂತಂದ್ರೆ ಮಾಡೇ ಮಾಡ್ತೀವಿ. ಅದಕ್ಕೆ ಏನಿರುತ್ತೆ ಬೆಲೆ ಅವಾಗ್ಲೇ ಕೊಡ್ಬೇಕು. ನೆನ್ನೆ ವಿಡಿಯೋ ಬಂದಿದ್ವಿ, ಸೇರ್ಕೊಂಡಾಗ ಹೆಂಗಿರುತ್ತೆ, ಅದನ್ನೇ ಬಿಟ್ಟಿದ್ವಿ ವಿಡಿಯೋ ಆಲ್ರೆಡಿ. ಆ ವಿಡಿಯೋ ಬಿಟ್ಟಿದ ತಕ್ಷಣ ಬಿಟ್ರೆ ಹೆಂಗೆ, ಯಾವತ್ತೋ ಬಿಟ್ಟಿ ಕಾಯ್ಕೊಂಡ್ ಕುತ್ಕೊಂಡು ಏನು ಏನಾಟಕ್ ಮತ್ತೆ ಹೋಗಿರ್ತಾರೆ ವಿಡಿಯೋ. ಇವಾಗ ಕೊಟ್ರೆ ಬೆಲೆ ಎಷ್ಟಿರುತ್ತೆ ಅಲ್ವಾ. ಸುಮ್ನೆ ಬಿಟ್ಕೊಡ್ತೀವ ನಾವು ಅಷ್ಟೇ. ನಮ್ಮ ಹತ್ರ ಬಂದಿರೋ ಪ್ರತಿ ಮಕ್ಕಳು ಇವ್ರ ಹತ್ರ 1000 ಜನ ಕನ್ಸ್ಟ್ರಕ್ಟ್ ಬಂದಿರ್ತಾರೆ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ರಿಸಲ್ಟ್ ನಾನು ಕೊಡ್ತಾ ಬರ್ತೀನಿ. ಆದ್ರೆ ಅವ್ರ ಕಡೆನೂ ಅಷ್ಟೇ ಬರ್ಬೇಕು. ಸುಮ್ನೆ ಹೋದ್ವಿ ಅಲ್ಲ, ಬಂದ ಮೇಲೆ ನಾನು 100 ಅಲ್ಲ 1000 ಕೊಡೋದು. ನಿಮಗೆ ಗೊತ್ತಿದೆ ಅಷ್ಟೇ ರಿಸಲ್ಟ್ ಬರ್ಬೇಕು ಅನ್ನೋದು. ಅಟ್ಲೀಸ್ಟ್ ಒಂದು 900 800 ಅಲ್ಲಿಗೆ ರೀಚ್ ಆಗ್ಲೇಬೇಕು. ನೀವು 100 200 ರೀಚ್ ಆಗ್ತೀವಾ? ಇಲ್ಲ, ನನ್ನ ಗೋಲ್ ಎಲ್ಲಿರುತ್ತೆ ಅಲ್ಲಿಗೆ ರೀಚ್ ಆಗ್ಲೇಬೇಕು. ಇಲ್ಲಿರೋ ಪ್ರತಿಯೊಬ್ರು ಎಷ್ಟು ಕನ್ಸು ಕಟ್ಟಿದ್ದಾರೆ, ನಿಮ್ಗಳ ಕನಸೇನು ಅದೆಲ್ಲ ನನಗೆ ಗೊತ್ತು. ನೀವ್ ಎಲ್ಲಿ ಕಲ್ತ್ರಿ ಅಂತ ಕೇಳಿದ್ರೆ ನನ್ ಮೇನಕಾ ಮ್ಯಾಮ್ ಅಂತ ಹೇಳೋದು ಗೊತ್ತಿಲ್ಲ ಮ್ಯಾಮ್. ಏನ್ ಹೇಳ್ಬೇಕು ಅಂತ ಮಾಡೇ ತೋರಿಸ್ತೀನಿ ನಾನು. ಖಂಡಿತ ಕಂಡ ನೀನ್ ಪ್ರತಿ ಸಲ ನಿನ್ನ ಎನ್ಕರೇಜ್ ಮಾಡ್ತಾರೆ. ಅದು ಹೇಳಕ್ ನಂಗೆ ಗೊತ್ತಾಗಲ್ಲ, ನಂಗೆ ಹೇಳಿ ಅಭ್ಯಾಸ ಇಲ್ಲ, ನನ್ಗೆ ಬೈದೇ ಅಭ್ಯಾಸ. ಅದಿಲ್ಲಿ ಇರುತ್ತೆ. ಅದು ನೀವು ನನ್ನ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಕೊಡ್ತೀರಾ ಅಂತ, ನೀವ್ ಬಂದ್ರೆ ನನ್ ಸ್ಟೂಡೆಂಟ್ ಓಪನ್ ಮಾಡ್ತಿದ್ದೀರಾ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಅಷ್ಟು ಕಷ್ಟ ನನ್ ಪಟ್ಟು ಕಲಿತೀನಿ. ಅಷ್ಟು ದೂರದಿಂದ ಬಂದು ಇಲ್ಲೂ ಅಷ್ಟೇ ಎಲ್ಲರಿಗಿನ್ನ ಫಸ್ಟ್ ಮಾಡಿ ಮಿಷನ್ ಮೇಲೆ ಹೋಗ್ತಿರ್ತೀಯ. ಅದೆಲ್ಲ ನನ್ ಸುಮ್ನೆ ಇರಲ್ಲ ಕನ್ನಡ ಅನ್ಸ್ತಾ ಇತ್ತು. ಅದ್ ಸರಿನೋ ತಪ್ಪು, ನಾನ್ ಫಸ್ಟ್ ಇರ್ಬೇಕು ಅನ್ನೋದು ಇದೆಯಲ್ಲ, ಇದು ನೀನ್ ಎಲ್ಲಿಗೋ ತಗೊಂಡೋಗ್ ಮಾಡ್ತೀಯ, ಮಾಡಿ ತೋರಿಸ್ತೀವಿ ಇಬ್ರು ಸೇರ್ಕೊಂಡು ತೋರಿಸ್ತೀನಿ. ಓಕೆ, ನೋಡಿದ್ರಲ್ವಾ. ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ, ಏನ್ ಮಾಡ್ಬೇಕು? ಆಮೇಲೆ ಇವ್ರ ಚಾನೆಲ್ ನ ಫಾಲೋ ಮಾಡ್ತಾ ಇರಿ. ಏನ್ ಹೇಳಿ, ಇನ್ನೊಂದ್ಸಲ ಹೇಳಿ. ಸಾನ್ವಿ ಅಪ್ಪು ಡಿಸೈನರ್. ಸಾನ್ವಿ ಅಪ್ಪು ಡಿಸೈನರ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಚಾನಲ್ಗೆ ಪ್ರತಿ ಒಬ್ರು ಫಾಲೋ ಮಾಡ್ಬೇಕು. ಮತ್ತೆ ಅದಕ್ಕೆ ಬರೋ ಪ್ರತಿ ಒಂದು ಇವ್ರು ಏನ್ ಬ್ಲೌಸ್ ಡ್ರೆಸ್ ಎಲ್ಲ ಹೊಲ್ದಾಗ್ತಾ ಇರ್ತಾರಲ್ಲ, ಅದಕ್ಕೆ ಬೇರೆಯವ್ರಿಗೂ ನೀವು ಶೇರ್ ಮಾಡ್ಕೊಂಡು ಇವ್ರು ಚೆನ್ನಾಗಿ ಕಲಿತಾ ಇದಾರೆ, ನಮ್ ಏರಿಯಾಕ್ ಬರ್ತಾಳೆ, ಇವ್ರ ಹತ್ರನೇ ಕಲಿಬೇಕು ಅಂತ ನೀವು ಕಾಯ್ತಾ ಇರಬೇಕು ಅಂತ ಮಾಡ್ತೀವಿ ನಾವು. ಹೇಳ್ಕೊಡ್ತೀನಿ ಮ್ಯಾಮ್. ನನ್ ಸ್ಟೂಡೆಂಟ್ ತಪ್ಪು ಹೇಳ್ಕೊಡಕ್ ಬರಲ್ಲ ಅವ್ರಿಗೆ. ಕಾರಣ ಏನೇನೋ ನಾನು ಏನ್ ಹೇಳ್ಕೊಟ್ಟಿರ್ತೀನೋ ಅದೇ ಹೇಳ್ಕೊಡೋದು. ತಪ್ಪು ಹೇಳ್ಕೊಡಕ್ಕೆ ಅಂದ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ನಮ್ ಟೀಚರ್ಸ್ ಆಗ್ಲಿ, ನಾನು ಏನ್ ಫಾಲೋ ಮಾಡ್ತಿಲ್ಲ, ನಾನು ಇಲ್ಲಿ ಕೂತಿದ್ರು ನಿಮ್ಗೆ ಅದೇ ಹೇಳ್ಕೊಡ್ತಾರ, ಬೇರೆ ಹೇಳ್ಕೊಡಲ್ಲ. ಹಂಗೇನೆ ಬೇರೆ ಹೇಳ್ಕೊಡಕ್ ಬರಲ್ಲ, ಯಾಕಂದ್ರೆ ನನ್ನ ಹತ್ರ ಕಲ್ತಿಲ್ಲ ನೀವು. ಅವಳಿಗೊಂದು ಇವಳಿಗೊಂದು ನಮ್ಗೆ ಹೇಳ್ಕೊಟ್ಟ ಅಭ್ಯಾಸ ಇಲ್ಲ. ಅದೇ ರೀತಿ 1000 ಜನಕ್ಕೆ ನೀನ್ ಬೆಳೆಸ್ಬೇಕು. ಬೆಳೆಸ್ತೀನಿ ನಿಮ್ಮ ಹೆಸರು ಉಳಿಸ್ತೀನಿ ಮ್ಯಾಮ್. ಅದಂತೂ ಪಕ್ಕ ಮಾಡೇ ಮಾಡ್ತೀನಿ ನೋಡಿ. ನಮ್ಗೆ ಹೇಳ್ತಾ ಇದ್ದಾಳೆ, ನಾಗಮಂಗಲ ಸರೌಂಡಿಂಗ್ ನಾವ್ ಬರ್ತೀವಿ, 4 ತಿಂಗಳು ಪ್ಲಸ್ ಟ್ರೈನಿಂಗ್ 2 ತಿಂಗಳು ಇಲ್ಲಿ ನಾವು ಕೊಡ್ಬೇಕಲ್ಲ. ಅದ್ ಕೊಟ್ಟು ನಾವ್ ಮತ್ತೆ ಬರ್ತೀವಿ. ನಮ್ಗೆ ಕಾಯ್ತಾ ಇರಿ, ಕಲಿತಾ ಇರ್ಬೇಕು ರಂಜು ಮ್ಯಾಮ್ ಹತ್ರ ಅಂತ. ಎಸ್, ಓಕೆನಾ? ಸರಿ, ಈ ವಿಡಿಯೋ ಇಷ್ಟ ಆಗಿ ಏನ್ ಮಾಡ್ಬೇಕು ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.